ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರೂಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರೂಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರೂಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರೂಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರೂಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು
60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರುಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರುಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರಿ ಶಾಲೆಯನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಮಾಸ್ತಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಇದು ನೋಡ್ಬೋದು, ಸುಮಾರು 8 ಕೋಟಿ ವೆಚ್ಚದಲ್ಲಿ ಇವತ್ತು ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು ಏನು ಅಮೆರಿಕದಲ್ಲಿರುವಂತಹ ಒಬ್ಬ ಉದ್ಯಮಿ ಇವತ್ತು ಈ ಶಾಲೆಗೆ ದಾನವಾಗಿ ನೀಡಿರುವಂಥದ್ದು. ಸುಮಾರು 8 ಕೋಟಿ ರುಗಳನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಸಾಟ್ ಸಂಸ್ಥೆ ಇವತ್ತು ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ಇವತ್ತು ಶಾಲೆ ನಿರ್ಮಾಣ ಮಾಡಿರುವಂಥದ್ದು. ಹೈಟೆಕ್ ಸ್ಪರ್ಶವನ್ನು ಸಹ ನೀಡಿರುವಂಥದ್ದು. ಇವತ್ತು ಶಾಲೆಗೆ ಒಳಗಡೆ ಹೋಗೋಣ. ಇಲ್ಲಿ ದೃಶ್ಯ ನೋಡಿದ್ರೆ ಇಲ್ಲಿ ನೋಡ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಬೋರ್ಡ್ನಲ್ಲಿ ಬರೆದಿರುವಂಥದ್ದು. ಮತ್ತು ಇಲ್ಲೂ ಸಹ ಒಂದು ರೀತಿಯ ಅಂದರೆ ದೃಶ್ಯ ನೋಡಿದ್ರೆ ಇದು ಸುಮಾರು 60 ವರ್ಷದ ಶಾಲೆ ಇವತ್ತು ಹೊಸದಾಗಿ ಕಾಣ್ತಾ ಇರುವಂಥದ್ದು. ಏನು ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇದಾಗಿದ್ದಂಥ ಕಟ್ಟಡವನ್ನು ಇವತ್ತು ನವೀಕರಣ ಮಾಡಿ ಸಾಕಷ್ಟು ಮಕ್ಕಳು ಅಂದರೆ ಇಲ್ಲಿ ಬರುವಂಥ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.